ನಮಸ್ಕಾರ ಎಲ್ಲರಿಗೂ, ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಕಥೆ ಸ್ಫೂರ್ತಿದಾಯಕ ಕಥೆ. ಜೀವನದಲ್ಲಿ ಕೆಲವೊಮ್ಮೆ ಚಿಕ್ಕ ಕಥೆಗಳೂ ಕೂಡ ನಮಗೆ ಬೆಳಕಾಗಬಹುದು. ಇವತ್ತು ನಾನು ಹೇಳಲಿರುವ ಈ 3 ಚಿಕ್ಕ ಕಥೆಗಳು ಮನಸ್ಸಿಗೆ ಶಾಂತಿ ನೀಡಬಹುದು ಮತ್ತು ಬದುಕನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮೊದಲನೇ ಕಥೆ, 3 ಕಲ್ಲುಗಾರರು. ಒಮ್ಮೆ ಒಬ್ಬ ಯಾತ್ರಿಕನು ಹಾದಿ ಮಧ್ಯೆ ಕಲ್ಲು ಒಡೆಯುತ್ತಿದ್ದ 3 ಕಾರ್ಮಿಕರನ್ನು ಕಂಡನು. ಅವನಿಗೆ ಆ 3ರನ್ನು ಮಾತನಾಡಿಸಬೇಕೆನಿಸಿತು. ಅವರ ಹತ್ತಿರ ಹೋಗಿ ಒಬ್ಬನ ಹತ್ತಿರ ಕೇಳಿದ, ಏನು ಮಾಡುತ್ತಿದ್ದೀಯಾ ಎಂದು. ಅವನು ಕೋಪದಿಂದ, ದಿನಪೂರ್ತಿ ಕಲ್ಲು ಒಡೆದು ದುಡಿಯುತ್ತಿದ್ದೇನೆ, ಹೊಟ್ಟೆಪಾಡು ಎಂದ. ಹಾಗೆಯೇ ಮತ್ತೊಬ್ಬನನ್ನು ಕೇಳಿದ, ನೀನು ಏನು ಮಾಡುತ್ತಿದ್ದೀಯಾ ಎಂದು. ಅವನು ಸ್ವಲ್ಪ ಶಾಂತವಾಗಿ ಹೇಳಿದ, ನಾನು ಮನೆ ಕಟ್ಟಲು ಕಲ್ಲು ಸಿದ್ಧ ಮಾಡುತ್ತಿದ್ದೇನೆ, ಜನರಿಗೆ ಬಾಳಲು ಆಸರೆ ಸಿಗುತ್ತದೆ ಎಂದು. ಕೊನೆಯದಾಗಿ 3ನೇಯವನಿಗೆ ಕೂಡ ಅದೇ ಪ್ರಶ್ನೆ ಕೇಳಿದ. ಅವನು ಅತ್ಯಂತ ಪ್ರಸನ್ನತೆಯಿಂದ, ನಾನು ದೇವಾಲಯ ಕಟ್ಟುತ್ತಿದ್ದೇನೆ, ಶತಮಾನಗಳವರೆಗೆ ಜನರು ಇಲ್ಲಿ ಬಂದು ಭಕ್ತಿಯಿಂದ ದೇವರನ್ನು ಪೂಜಿಸಿ ಮನಸ್ಸಿಗೆ ಶಾಂತಿಯನ್ನು ಕಂಡುಕೊಳ್ಳಲಿ ಎಂದು ಎನ್ನುತ್ತಾನೆ. ಇದರಿಂದ ತಿಳಿದು ಬರುವುದೇನೆಂದರೆ, 3 ಒಂದೇ ಕೆಲಸ ಮಾಡುತ್ತಿದ್ದರೂ ಮೊದಲನೆಯವನಿಗೆ ಅದು ಭಾರ, 2ನೇಯವನಿಗೆ ಅದು ಕೆಲಸ, 3ನೇಯವನಿಗೆ ಅದು ಧರ್ಮ. ಅಂದರೆ ನಾವು ಏನು ಮಾಡುತ್ತೇವೆ ಅನ್ನುವುದಕ್ಕಿಂತ ಅದನ್ನು ನಾವು ಹೇಗೆ ನೋಡುತ್ತೇವೆ ಅನ್ನುವುದೇ ನಮ್ಮ ಬದುಕಿನ ಮಟ್ಟವನ್ನು ತೀರ್ಮಾನಿಸುತ್ತದೆ. 2ನೇ ಕಥೆ, ಜೀವನದ 3 ನಿಯಮಗಳು. ಒಮ್ಮೆ ಒಬ್ಬ ಗುರುಗಳು ತಮ್ಮ ಶಿಷ್ಯರಿಗೆ ಜೀವನದ 3 ನಿಯಮಗಳನ್ನು ತಿಳಿಸಿಕೊಟ್ಟರು. ಅದೇನೆಂದರೆ, ಮೊದಲನೇ ನಿಯಮ, ಬಲಿಷ್ಠನು ದುರ್ಬಲನನ್ನು ಶೋಷಿಸುತ್ತಾನೆ, ಅಧಿಕಾರವಿದ್ದವನು ತನ್ನ ಲಾಭಕ್ಕಾಗಿ ಇನ್ನೊಬ್ಬರನ್ನು ಬಳಸಿಕೊಳ್ಳುತ್ತಾನೆ. ಯಾರು ಏನೇ ಮಾಡಲಿ ತಾನು ಮಾತ್ರ ತನಗೆ ಹೇಗೆ ಬೇಕೋ ಹಾಗೇ ಇರುತ್ತೇನೆ, ಅದು ಕೆಟ್ಟದ್ದಾದರೂ ಸರಿ, ತಾನು ಬದುಕಬೇಕು ಎಂದು ಜೀವಿಸುತ್ತಾನೆ. ಇದು ಕಬ್ಬಿಣದ ನಿಯಮ. 2ನೆಯ ನಿಯಮ, ಯಾರಾದರೂ ತನಗೆ ಹಾನಿ ಮಾಡಿದರೆ ತಾನು ಅವರಿಗೆ ತಿರುಗಿ ಹಾನಿ ಮಾಡುತ್ತೇನೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದು ಮಾಡುತ್ತೇನೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತದೆ. ಇದು ಬೆಳ್ಳಿಯ ನಿಯಮ. ಇನ್ನು 3ನೇ ನಿಯಮ, ತನ್ನ ಜೊತೆ ಯಾರು ಹೇಗೆ ಬೇಕಾದರೂ ವರ್ತಿಸಲಿ, ಏನು ಬೇಕಾದರೂ ಮಾಡಲಿ, ತಾನು ಮಾತ್ರ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೇನೆ, ಪ್ರಾಮಾಣಿಕವಾದ ದಾರಿಯಲ್ಲಿ ನಡೆಯುತ್ತೇನೆ, ಇದರಿಂದ ತನಗೆ ಕಷ್ಟ ಬಂದರೂ ಕೊನೆಯಲ್ಲಿ ಒಳ್ಳೆಯದೇ ಆಗುತ್ತದೆ ಎಂದು ನಂಬುತ್ತೇನೆ. ಇದು ಚಿನ್ನದ ನಿಯಮವಾಗಿದೆ. ಇದರಿಂದ ತಿಳಿಯುವುದೇನೆಂದರೆ, ಜೀವನವನ್ನು ನಾವು ಯಾವ ನಿಯಮದಲ್ಲಿ ನಡೆಸುತ್ತೇವೋ ಅದೇ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಕಬ್ಬಿಣದ ನಿಯಮವನ್ನು ಪಾಲಿಸಿದರೆ ನಾವು ಕ್ರೂರಿಗಳ ಸಾಲಿಗೆ ಸೇರುತ್ತೇವೆ. ಬೆಳ್ಳಿಯ ನಿಯಮವನ್ನು ಪಾಲಿಸಿದರೆ ಕೆಟ್ಟವರಿಗೂ ನಮಗೂ ವ್ಯತ್ಯಾಸವೇ ಇರುವುದಿಲ್ಲ. ಚಿನ್ನದ ನಿಯಮವನ್ನು ಪಾಲಿಸಿದರೆ ನಾವು ಯಾವಾಗಲೂ ಧರ್ಮದ ದಾರಿಯಲ್ಲಿ ಹೋಗುತ್ತೇವೆ ಮತ್ತು ಕೊನೆಯಲ್ಲಿ ಒಳ್ಳೆಯದೇ ಆಗುತ್ತದೆ. 3ನೇ ಕಥೆ, ಬಿದಿರು ಹೇಳಿಕೊಟ್ಟ ಪಾಠ. ಒಮ್ಮೆ ರಾಜನು ಉದ್ಯಾನವನದಲ್ಲಿ ಬಿದಿರನ್ನು ನೋಡಿ ಆಶ್ಚರ್ಯಪಟ್ಟನು. ತನ್ನ ಆಸ್ಥಾನದ ಪಂಡಿತರನ್ನು ಅವನು ಕೇಳಿದ, ಈ ಬಿದಿರು ಇಷ್ಟು ಎತ್ತರ ಬಲಶಾಲಿಯಾಗಿದ್ದರೂ ಅದರ ಒಳಭಾಗ ಮಾತ್ರ ಖಾಲಿಯಾಗೇ ಇರುತ್ತದೆ, ಇದರಿಂದ ಉಪಯೋಗವೇನು ಎಂದು. ಆಗ ಪಂಡಿತರು, ಮಹಾರಾಜ, ಬಿದಿರಿನ ಒಳಗೆ ಏನೂ ಇಲ್ಲದ ಕಾರಣ ಅದನ್ನು ಯಾವ ಕೆಲಸಕ್ಕೆ ಬೇಕಾದರೂ ಬಳಸಬಹುದು. ಉದಾಹರಣೆಗೆ ಸಂಗೀತ ವಾದ್ಯ, ಮನೆ ಕಟ್ಟುವುದು, ನೀರು ಸಾಗಿಸುವುದು, ಅದೇ ಅದರ ಶಕ್ತಿಯಾಗಿದೆ. ಖಾಲಿ ಇದ್ದ ಕಾರಣವೇ ಅದು ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಹೇಳುತ್ತಾರೆ. ಇದರಿಂದ ತಿಳಿದುಕೊಳ್ಳುವುದೇನೆಂದರೆ, ಬಿದಿರಿನಂತೆ ನಾವು ನಮ್ಮೊಳಗಿನ ಗರ್ವ, ಅಹಂಕಾರ, ಹಠ ಇವನ್ನೆಲ್ಲ ಖಾಲಿ ಮಾಡಿದಾಗ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ 4 ಜನರಿಗೆ ಸಹಾಯವಾಗುವಂತೆ ಬದುಕಬಹುದು ಎಂದು. ಈ 3 ಕಥೆಗಳು ತುಂಬ ಚಿಕ್ಕ ಕಥೆಗಳು ಎನಿಸಬಹುದು, ಆದರೆ ಕೂತು ಯೋಚಿಸಿದರೆ ಇದರಿಂದ ಕಲಿಯೋ ಪಾಠಗಳು ಬಹಳಷ್ಟು ಇದೆ. ಚಿಕ್ಕ ಕಥೆ ದೊಡ್ಡ ಪಾಠವನ್ನೇ ಜೀವನದಲ್ಲಿ ಕಲಿಸಿ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಇದು ಇವತ್ತಿನ ಕಥಾಲೋಕದ ಕಥೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆಯನ್ನು ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.